ನಾವು ಟೌನಿಗೆಲ್ಲ ಹೋದಾಗ ಮನೆ ಹುಡುಕಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಅಲ್ಲೇನು ಮಾಡಿರ್ತಾರೆ, ಅಡ್ಡ ರಸ್ತೆಗಳನ್ನು ಬರೆದಿರ್ತಾರೆ. ಇಷ್ಟನೇ ಮನೆ ನಂಬರು ಇರುತ್ತೆ. ಹಳ್ಳಿಗಳಲ್ಲಿ ತೊಂದರೆ ಇಲ್ಲ ನಮಗೆ. ಅವ್ರ ಮನೆ ಪಕ್ಕದ ಮನೆ ಯಾರ್ದು, ಇವ್ರ ಮನೆ ಯಾರ್ದು, ರಾಮಯ್ಯನ ಪಕ್ಕದ ಮನೆ, ಸೋಮಯ್ಯನ ಪಕ್ಕದ ಮನೆ ಅಂತ ಹೇಳಿದಾಗ ನಾವು ಕೇಳ್ಕೊಂಡು ಹುಡ್ಕೊಂಡು ಹೋಗ್ಬಿಡ್ತೀವಿ. ಅಷ್ಟೊಂದು ಮನೆಗಳಿಲ್ಲ. ಆದರೂ ಈಗ ಹಳ್ಳಿಲೂ ಜನಸಂದಣಿ ಆಗ್ತಾ ಇದೆ. ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಈಗ ಅಲ್ಲೂ ಸ್ವಲ್ಪ ಹುಡುಕ್ಲಿಕ್ಕೆ ಕಷ್ಟ. ಈಗ ಟೌನ್ಗಳಲ್ಲಿ ಈ ರೀತಿಯ ವ್ಯವಸ್ಥೆ ಇದೆ ಮಕ್ಕಳೇ. ಇದು ಮೇನ್ ರೋಡ್ ಇರೋದು, ಪೂರ್ವದಿಂದ ಪಶ್ಚಿಮಕ್ಕೆ ಇರುವಂತಹ ಮೇನ್ ರೋಡ್ ಇದು. ಇಲ್ಲಿ ಎಷ್ಟನೇ ಮನೆಯಲ್ಲಿ ವಾಸವಾಗಿದ್ದೀರಾ, ಒಂದು ವೇಳೆ ಅವರು ಐದನೇ ಅಡ್ಡ ರಸ್ತೆಯಲ್ಲಿ 4ನೇ ಮನೆಯಲ್ಲಿ ವಾಸವಾಗಿದ್ದೀವಿ ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕ್ತೀರಾ. 1ನೇ ಅಡ್ಡ ರಸ್ತೆ ಇಲ್ಲಿ ಅವ್ರು ಹಾಕಿರ್ತಾರೆ, ಪ್ಲೇಟ್ ಹಾಕಿರ್ತಾರೆ, ಬೋರ್ಡ್ ಹಾಕಿರ್ತಾರೆ, 1ನೇ ಅಡ್ಡ ರಸ್ತೆ, 2ನೇ ಅಡ್ಡ ರಸ್ತೆ ಅಂತ. 3ನೇದು, 4ನೇದು, 5ನೇ ಅಡ್ಡ ರಸ್ತೆಗೆ ಬಂದು ನಾವು ಎಷ್ಟನೇ ಮನೆ, 5ನೇ ಮನೆ ಅಂತ ಹೇಳಿದಾಗ ಇಲ್ಲಿ ಹೋಗ್ತೀವಿ. 4ನೇ ಮನೆ ಅಂತ ಹೇಳಿದಾಗ ನಂಬರ್ ಅದ್ರ ಬೋರ್ಡ್ ಮೇಲೇನೆ, ಮನೆ ಮುಂದೆನೇ ಏನು ಹಾಕಿರ್ತಾರೆ, ಮನೆಯ ಸಂಖ್ಯೆಯನ್ನು ಹಾಕಿರ್ತಾರೆ. ಅರ್ಥ ಆಯ್ತಲ್ಲ? ಈ ರೀತಿ ಕರೆಕ್ಟಾಗಿ ನಿಖರವಾಗಿ ಕೊಡೋದ್ರಿಂದ 4ನೇ ಅಡ್ಡ ರಸ್ತೆ, 3ನೇ ಅಡ್ಡ ರಸ್ತೆಯಲ್ಲಿ 2ನೇ ಮನೆ, ಆ ರೀತಿ ಕರೆಕ್ಟಾಗಿ ಅಡ್ರೆಸ್ ಕೊಡೋದ್ರಿಂದ ಪೋಸ್ಟಲ್ಲಿ ಬರಲಿಕ್ಕೂ ಈಸಿ ಆಗುತ್ತೆ, ನಮ್ಗೆ ಹುಡ್ಕೊಂಡು ಹೋಗ್ಲಿಕ್ಕೂ ಈಸಿ ಆಗುತ್ತೆ. ನೋಡಿ ಮಕ್ಕಳೇ, ಇದೇ ಟೆಕ್ನಿಕನ್ನು ಎಲ್ಲಿ ಬಳಸಿದ್ದಾರೆ ಅಂತ ಹೇಳಿದ್ರೆ, ನೋಡಿ ನಾವೀಗ ಗೂಗಲ್ ಮ್ಯಾಪ್ ಹಾಕೊಂಡು ಹೋಗ್ತೀವಿ. ಅರ್ಥ ಆಯ್ತಲ್ವಾ? ಅವರು ಗೂಗಲಲ್ಲಿ ಫಸ್ಟ್ ಆಲ್ರೆಡಿ ಅವ್ರು ಏನು ಮಾಡಿರ್ತಾರೆ, ಅದನ್ನು ಎಂಟ್ರ್ ಮಾಡಿರ್ತಾರೆ. ಆಗ ನಾವು ಗೂಗಲ್ ಮ್ಯಾಪ್ ಹಾಕೊಂಡು ಹೋದಾಗ, ಟೌನ್ಗಳಿಗೆ ಹೋಗುವಾಗ ನಿಮ್ಮ ಅಪ್ಪ ಅಮ್ಮಂದಿರು ಮಾಡೋದನ್ನು ನೋಡಿರ್ತಾರೆ. ಇಲ್ಲಿಗೆ ಹೋಗಬೇಕು ಪ್ಲೇಸಲ್ಲಿ ಅಂತ ಹೇಳಿದಾಗ ಆ ಗೂಗಲ್ ಮ್ಯಾಪ್ ಆ ಸ್ಪಾಟಿಗೆ ತೊಗೊಂಡೋಗಿ ಏನಾಗುತ್ತೆ, ಗಾಡಿಯನ್ನು ನಿಲ್ಲಿಸುತ್ತೆ. ನೋಡಿ ಮಕ್ಕಳೇ, ಈಗ ಒಂದು ಹಾಳೆಯಲ್ಲಿ ಎಲ್ಲೋ ಒಂದು ಪಾಯಿಂಟ್ ಇದೆ. ಪಾಯಿಂಟನ್ನು ಹೇಗೆ ಗುರುತಿಸ್ತೀರಾ? ಅಲ್ಲೊಂದು ಪಾಯಿಂಟ್ ಇದೆ, ಎಡದ ಕಡೆಯಲ್ಲಿದೆ ಪಾಯಿಂಟು, ಅಲ್ಲ ಸ್ವಲ್ಪ ಮೇಲಿದೆ ಅಂತೆಲ್ಲ ಹೇಳೋದ್ಕಿಂತ ಏನಂತ ಹೇಳ್ತಾರೆ, ಎಡದ ಕಡೆಯಿಂದ 3 ಸೆಂಟಿಮೀಟರ್ ದೂರದಲ್ಲಿ ಮತ್ತು ಕೆಳಗಿನಿಂದ 9 ಸೆಂಟಿಮೀಟರ್ ದೂರದಲ್ಲಿದೆ ಅಂತ ಹೇಳಿದಾಗ ಇದು ನಿಖರವಾಗಿ ನಾವೇನು ಮಾಡ್ಬೋದು, ಅದನ್ನು ಮಾರ್ಕ್ ಮಾಡ್ಬೋದು. ಎಲ್ಲಿದೆ ಅಂತ ಹೇಳೋದನ್ನು ನಾವು ಮಾರ್ಕ್ ಮಾಡ್ಬೋದು. ಹೌದಲ್ವಾ? ಇದೆಲ್ಲ ನಮ್ಮ ಗ್ರಾಫ್ ಎಲ್ಲರ ಹತ್ರ ಇದೆ, ಗ್ರಾಫ್ ಪುಸ್ತಕ ಅಲ್ವಾ? ಗ್ರಾಫ್ ಪುಸ್ತಕವನ್ನು ಈಗ ಕಲಿಬೇಕಾಗ್ತದೆ. ಕಲ್ತಿದ್ದೀರಾ ನೀವು? ಸಣ್ಣ ಕ್ಲಾಸಲ್ಲಿ ಕಲ್ತ್ಕೊಂಬಂದು 7th, 8th ಇದೆ ಅಲ್ವಾ? 8th ಇದೆ, 7th ಇದೆ. ಅಲ್ಲಿ ಎಕ್ಸ್ ಅಕ್ಷ ಹೇಗೆ ಬರಿಬೇಕು, ವೈ ಅಕ್ಷ ಹೇಗೆ ಬರಿಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ. ನಾವು ಸ್ವಲ್ಪ ಇದನ್ನು ಪುನಃ ಒಂದ್ಸಲ ಪುನರಾವರ್ತನೆ ಮಾಡ್ಕೊಳ್ತಾ ಈ ವರ್ಷಕ್ಕೆ ಏನೆಲ್ಲ ಕಲಿಬೇಕು ಅಂತೇಳಿ, ತುಂಬ ಚಿಕ್ಕ ಚಾಪ್ಟರ್, ಏನೆಲ್ಲ ಕಲಿಬೇಕು ಅಂತ ಹೇಳೋದನ್ನು ಕಲಿಯೋಣ. ನೋಡಿ, ನೀವು ಕಲ್ತಿದ್ದೀರ ಸಂಖ್ಯಾ ರೇಖೆ. ಇದೊಂದು ಸಂಖ್ಯಾ ರೇಖೆ ಅಂತ ತಗೊಂಡಾಗ ಇದು ಮಧ್ಯದಲ್ಲಿ ಇರೋದನ್ನ 0 ಅಂತ ತಗೊಳ್ತೀವಿ. 2 ಸಂಖ್ಯಾ ರೇಖೆಗಳನ್ನ ಒಂದ್ರ ಮೇಲೆ 2 ಪರಸ್ಪರ ಲಂಬವಾಗಿ ಅರ್ಧಿಸುವ ಹಾಗೆ ಹೇಳ್ಕೊಂಡಿದ್ದೀನಿ. ಅಂತಂದ್ರೆ ನಾವು ಗ್ರಾಫಲ್ಲಿ ಬಿಡಿಸ್ತೀವಲ್ಲ ಮಕ್ಕಳೇ, ಅದೇ ಇದನ್ನ ಏನಂತ ಹೇಳ್ತೀವಿ, ಎಕ್ಸ್ ಅಕ್ಷ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಈ ಕಡೆದನ್ನ ಎಕ್ಸ್ ಅಕ್ಷ, ಮೇಲೆದನ್ನ ನಿಂತಿರೋದನ್ನ ವೈ ಅಕ್ಷ ಅಂತ ಹೇಳ್ತೀವಿ. ಕನ್ಫ್ಯೂಸ್ ಮಾಡ್ಕೋಬೇಡ್ವಿ. ಮಲ್ಕೊಂಡಿರೋದನ್ನ ಅಲ್ವಾ, ಈ ರೀತಿ ಅಡ್ಡ ಇರೋದನ್ನ, ಅಡ್ಡ ರೇಖೆಯನ್ನ ಏನಂತ ಹೇಳ್ತೀವಿ? ಎಕ್ಸ್ ಅಕ್ಷ ಅಂತ ಹೇಳ್ತೀವಿ. ನಿಂತಿರೋದು ಅದನ್ನ ಏನಂತ, ಲಂಬವಾಗಿರುವಂತದನ್ನ ಏನಂತ ಹೇಳ್ತೀವಿ? ವೈ ಅಕ್ಷ ಅಂತ ಹೇಳ್ತೀವಿ. ಇದರಲ್ಲಿ ಈಚೆ ಬಲಗಡೆಗೆ ಹೋದಂತೆ +1, +2, +3, +4. ಎಡಗಡೆಗೆ ಬಂದಾಗ ಎಕ್ಸ್ ಅಕ್ಷದಲ್ಲೇ ಇಲ್ಲಿ ಎಲ್ಲ ಋಣ ಸಂಖ್ಯೆಗಳು, -1, -2 ಆಯ್ತಾ, ಋಣ ಸಂಖ್ಯೆಗಳು ಬರ್ತದೆ. ಈ ಕಡೆ ಹೋದಾಗ ಧನ ಸಂಖ್ಯೆಗಳು ಬರ್ತದೆ. ಅದೇ ತರ ವೈ ಅಕ್ಷದಲ್ಲೂ ಸಹ ಮೇಲಕ್ಕೆ ಹೋದಂಗೆ ಇದು ಧನ ಸಂಖ್ಯೆಗಳು, +1, +2. ಕೆಳಗೆ ಬಂದಾಗೆ ಅದು ಋಣ ಸಂಖ್ಯೆಗಳು, -1, -2, -3 ಅಂತ ಬರ್ತದೆ. ಈ ಬಿಂದುವನ್ನ, ಈ ಮಧ್ಯ ಬಿಂದುವನ್ನ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಇದರ ನಿರ್ದೇಶಾಂಕ ಹೀಗೆ ಬರಿತೀವಲ್ಲ ಮಕ್ಕಳ, ಈ ಬಿಂದುವನ್ನ ನಿರ್ದೇಶಾಂಕ 0, 0 ಆಗಿರೋದ್ರಿಂದ ಇದನ್ನ ಮೂಲ ಬಿಂದು ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಮೂಲ ಬಿಂದು ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಇದನ್ನ ಏನಂತ ಹೇಳ್ತಾರೆ? ಮೂಲ ಬಿಂದು ಅಂತ ಹೇಳ್ತಾರೆ. ಇಂಗ್ಲಿಷ್ನಲ್ಲಿ ಇದನ್ನ ಒರಿಜಿನ್ ಅಂತ ಹೇಳ್ತಾರೆ. ಓಕೆ, ಈ ಬಿಂದುವನ್ನ ಒರಿಜಿನ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಇಲ್ಲಿ ಏನ್ ಮುಖ್ಯವಾಗಿ ನಿಮಗೆ ಗೊತ್ತಿರಬೇಕು ಅಂತ ಹೇಳಿದ್ರೆ, ಇದನ್ನ ಮೊದಲ ಚತುರ್ಥಾಂಕ, ಇದು 2ನೇ ಚತುರ್ಥಾಂಕ, ಇದು 3ನೇ ಚತುರ್ಥಾಂಕ, ಇದು 4ನೇ ಚತುರ್ಥಾಂಕ ಅಥವಾ ಚತುರ್ಥಕ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಮೊದಲನೇದು ಇದು ಈ ರೀತಿ ಬರ್ತದೆ, ಮೊದಲನೇದ ಹೀಗೆ. ಓಕೆ, ಮೊದಲನೇ ಚತುರ್ಥಕ, 2ನೇ ಚತುರ್ಥಕ, 3ನೇ ಚತುರ್ಥಕ, 4ನೇ ಚತುರ್ಥಕ. ಈಗ ಇದ್ರದ್ದು ಅವಶ್ಯಕತೆ ಏನು ಅಂತ ಹೇಳಿದ್ರೆ, ಅದಕ್ಕಿಂತ ಮೊದಲು ನಾವು ಇದರಲ್ಲಿ ಹೇಗೆ ನಾವು ಇದನ್ನ ಗುರುತಿಸ್ತೀವಿ ಅಂತ ಗೊತ್ತಿರ್ಬೇಕು ನಿಮಗೆ. ಈಗ ಅವ್ರೇನಾದ್ರು ನಿರ್ದೇಶಾಂಕ ಬಂದು 3, 4 ಅಂತ ಕೊಟ್ಟರು ಅಂತ ತಿಳ್ಕೊಳ್ಳಿ.
ನಿರ್ದೇಶಾಂಕಗಳು. ಇದನ್ನ ಏನಂತ ಹೇಳ್ತೀವಿ, ಈ ರೀತಿ ಬರ್ದಿರ್ತಾರಲ್ಲ ಇದನ್ನ ಏನಂತ ಹೇಳ್ತೀವಿ, ನಿರ್ದೇಶಾಂಕಗಳು ಅಂತ ಹೇಳ್ತೀವಿ. ಇದನ್ನ ನೀವು ಗ್ರಾಫ್ ನಲ್ಲಿ ಬಿಡಿಸಿ ಅಂತ ಹೇಳಿದಾಗ ಇದು ಮೊದಲಿದು ಎಕ್ಸ್ ಅಕ್ಷದಲ್ಲಿ ಇರ್ತದೆ. ಇದು ಎಲ್ಲಿರ್ತದೆ, ಎಕ್ಸ್ ಅಕ್ಷದಲ್ಲೇ ನೋಡ್ಬೇಕು. ಫಸ್ಟ್ ಇರೋದನ್ನ ಯಾವಾಗಲೂ ಯಾವ್ದ್ರಲ್ಲಿ ನೋಡ್ಬೇಕು, ಎಕ್ಸ್ ಅಕ್ಷದಲ್ಲಿ ಇರೋದು. ನೆಕ್ಸ್ಟ್ ವೈ ಅಕ್ಷದಲ್ಲಿ ಇರೋದು. ಎಕ್ಸ್ ಅಕ್ಷ ಅಂದ್ರೆ ನಿಮ್ಗೆ ಗೊತ್ತು ಈ ರೀತಿ ಇರೋದು ಎಕ್ಸ್ ಅಕ್ಷ. 3 ಎಲ್ಲಿದೆ, +3 ಇಲ್ಲಿದೆ ಅಲ್ವಾ, 3 ಇಲ್ಲಿದೆ. 4 ವೈ ಅಕ್ಷದಲ್ಲಿ ನೋಡ್ಬೇಕು, ಇಲ್ಲಿದೆ. ಆಗ 3 ಮತ್ತು 4 ಸಂಧಿಸುವ ಬಿಂದುವನ್ನ, ಈ ಬಿಂದುವನ್ನ ನಾವೇನಂತ ಬರಿತೀವಿ, 3, 4 ಅಂತ ಬರಿತೀವಿ. ಈ 3ಅನ್ನ ನಾವೇನಂತ ಹೇಳ್ತೀವಿ, ಕ್ಷಿತಿಜ ಸೂಚಕ ಅಂತ ಹೇಳ್ತೀವಿ. ಎಕ್ಸ್ ನಿರ್ದೇಶಾಂಕವನ್ನು ತೋರಿಸ್ತದಲ್ವ ಇದು 3, ಅದನ್ನ ಏನಂತ ಹೇಳ್ತೀವಿ, ಕ್ಷಿತಿಜ ಸೂಚಕ ಅಂತ. ಇದನ್ನ ನಾವು ಬಂದ್ಬಿಟ್ಟು ಲಂಬ ಸೂಚಕ ಅಂತ ಹೇಳ್ತೀವಿ. ಅರ್ಥ ಆಯ್ತು? ಒಂದು 5 ಬೇಡ, ಅಲ್ಲಿ ಜಾಗ ಇಲ್ಲ. -1, -2 ಅಂತ ತಗೊಳ್ಳಿ. ಇದನ್ನ ಯಾವ್ದ್ರಲ್ಲಿ ನೋಡ್ಬೇಕು, ಮೊದಲನೇದನ್ನ ಎಕ್ಸ್ ಅಕ್ಷದಲ್ಲಿ ನೋಡ್ಬೇಕು. ಎಕ್ಸ್ ಅಕ್ಷ ಅಂತ ಹೇಳಿದ್ರೆ ಯಾವುದು, ಇದು. ಇಲ್ಲಿ -1 ಬರ್ತದೆ. -2 ವೈ ಅಕ್ಷದಲ್ಲಿ -2 ಎಲ್ಲಿ ಬರ್ತದೆ, ಇಲ್ಲಿ ಬರ್ತದೆ. ಇದು ಮತ್ತು ಇದು ಸಂಧಿಸುವ ಬಿಂದು ನಿಮಗೆ ಗ್ರಾಫ್ ನಲ್ಲಿ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಮಕ್ಕಳೇ. ನಿಮಗೆ ಗ್ರಾಫ್ ಅಲ್ಲಿ ಡಾರ್ಕ್ ಸ್ವಲ್ಪ ಲೈಟ್, ಒಂದು ಲೈಟ್ ಆಗಿ ಲೈನ್ ಇರುತ್ತೆ, ಮತ್ತೆ ಸ್ವಲ್ಪ ಡಾರ್ಕ್ ಆಗಿ ಲೈನ್ ಇರುತ್ತೆ. ಆಗ ಅದನ್ನ ಸೇರಿಸ್ಕೊಂಡ್ರೆ ಆಯ್ತು. ಗೊತ್ತಾಯ್ತಲ್ಲ, ಇದು ಸೇರುವ ಬಿಂದು. ನಿಮ್ಗೆ ಕರೆಕ್ಟ್ 1 ಸೆಂಟಿಮೀಟ್ರಿಗೆ ನೀವು ಗ್ರಾಫ್ ಶೀಟ್ ನೋಡಿರ್ತೀರ, ಕರೆಕ್ಟ್ 1 ಸೆಂಟಿಮೀಟ್ರಿಗೆ ಲೈನ್ ಎಳ್ದಿರ್ತಾರೆ, ಚಿಕ್ಕ ಚಿಕ್ಕ ಲೈನು. ಆ 1 ಸೆಂಟಿಮೀಟರ್ ಒಳಗೆ ಅದನ್ನ ಒಂದು ಮಾನ ಅಂತ ಹೇಳ್ತೀವಿ. ಅದರೊಳಗೆ ಇನ್ನೂ ಚಿಕ್ಕ ಚಿಕ್ಕ ಲೈನ್ ಇದೆ. ಸ್ವಲ್ಪ ಡಾರ್ಕ್ ಆಗಿರುವಂಥದ್ದು 5ನೇದಕ್ಕೆ ಸ್ವಲ್ಪ, ಅದಕ್ಕಿಂತ ಸ್ವಲ್ಪ ಲೈನ್ ಏನಾಗಿದೆ, ಸ್ವಲ್ಪ ಡಾರ್ಕ್ ಆಗಿದೆ. 1ಕ್ಕಿರುವಂಥ ಲೈನ್ ಸ್ವಲ್ಪ ತುಂಬಾ ಇದಕ್ಕಿಂತ ಸ್ವಲ್ಪ ಇನ್ನೂ ಸ್ವಲ್ಪ ಗಾಢವಾದ ಬಣ್ಣವನ್ನು ಹೊಂದಿರ್ತದೆ. ಈಗ -1, -2 ಇದು ಎಷ್ಟನೇ ಚತುರ್ಥಕದಲ್ಲಿದೆ, 3ನೇ ಚತುರ್ಥಕದಲ್ಲಿದೆ. ಆಗ ನೀವು ಇಲ್ಲಿ ಬರೀತೀರಾ -1, -2 ಅಂತ. ನೆಕ್ಸ್ಟ್ -1, 4 ಅಂತ ಕೊಟ್ಟು ತಿಳ್ಕೊಳ್ಳಿ. -1 ಅಂದ್ರೆ ಎಕ್ಸ್ ಅಕ್ಷ. ಎಕ್ಸ್ ಅಕ್ಷ ಅಂತ ಹೇಳಿದ್ರೆ ಯಾವಾಗಲೂ ಇದರಲ್ಲೇ ನೋಡ್ಬೇಕು. -1 ಇಲ್ಲಿ ಬರ್ತದೆ, +4 ಇಲ್ಲಿ ಬರ್ತದೆ. ಆಗ ಇದು ಎಷ್ಟನೇ ಚತುರ್ಥಕದಲ್ಲಿದೆ, -1 +4 ಅಂತ ಹೇಳೋದು 2ನೇ ಚತುರ್ಥಕದಲ್ಲಿದೆ. ನೆಕ್ಸ್ಟ್ ಒನ್ +3 -2 ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಎಕ್ಸ್ ಅಕ್ಷದಲ್ಲಿ +3 ಬರೋದು ಇಲ್ಲಿ, +3 -2 4ನೇ ಚತುರ್ಥಕದಲ್ಲಿದೆ. +3 -2 ಮಕ್ಕಳು ಇದರಲ್ಲಿ ನೋಡ್ಬೇಕಾಗಿರೋದು, ನಿಮಗೆ ಗುರುತಿಸ್ಲಿಕ್ಕೆ ಗೊತ್ತಿದೆ, ಆದ್ರೂ ಸಹ ಒಂದ್ಸಲ ಗಮನ ಇಟ್ಟು ನೋಡ್ಕೊಳ್ಳಿ. ಏನ್ ಕೊಟ್ಟಿದಾರೋ ಮೊದಲನೇದನ್ನ ಎಕ್ಸ್ ಅಕ್ಷದಲ್ಲಿ ನೋಡ್ಬೇಕು, 2ನೇದನ್ನ ವೈ ಅಕ್ಷದಲ್ಲಿ ನೋಡ್ಬೇಕು. ಅವೆರಡು ಸಂಧಿಸುವ ಬಿಂದುವನ್ನ ಈ ರೀತಿ ಮಾರ್ಕ್ ಮಾಡಿ ನೀವೇನ್ ಬರೀತೀರಿ, ಈ ರೀತಿ ಹಾಕಿದ್ರೆ ಆಯ್ತು. ಇದನ್ನ ನಿರ್ದೇಶಾಂಕವನ್ನ ಬರೆದ್ರೆ ಆಯ್ತು. ಇದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ 3 ಮತ್ತೆ 2 ಏನಂತ ಹೇಳ್ತೀವಿ, ನಿರ್ದೇಶಾಂಕ ಅಂತ ಹೇಳ್ತೀವಿ. ಈ 3 +3 ಈ ಎಕ್ಸ್ ಅಕ್ಷದಲ್ಲಿ ಬರಿತೀವಲ್ಲ, ಅದನ್ನ ಏನ್ ಹೇಳ್ತೀವಿ, ಕ್ಷಿತಿಜ ಸೂಚಕ ಅಂತ. ಇದನ್ನ ಏನ್ ಹೇಳ್ತೀವಿ, ಲಂಬ ಸೂಚಕ.